ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರಗಳ ಪಟ್ಟಿಯಲ್ಲಿ ವಾರಣಾಸಿ ಅಥವಾ ಕಾಶಿ ಪ್ರಮುಖ ಸ್ಥಾನ ಪಡೆದಿರುವಂಥದ್ದು. ಇದರ ನಂತರದ ಸ್ಥಾನ ಕುರುಕ್ಷೇತ್ರ ಮತ್ತು ಪ್ರಯಾಗ. ಇವಲ್ಲದೆ ಶಾಸನಗಳಲ್ಲಿ ಶ್ರೀ ಪರ್ವತ ಅಥವಾ ಶ್ರೀಶೈಲ, ರಾಮೇಶ್ವರ, ಗಯಾ, ಕೇದಾರ, ತ್ರಿಪುರಾಂತಕ ಮುಂತಾದ ಸ್ಥಳಗಳನ್ನು ಹೆಸರಿಸಲಾಗಿದೆ. ಈ ಸ್ಥಳಗಳಲ್ಲಿ ಪುಣ್ಯಕರವಾದ ಕಾರ್ಯಗಳನ್ನೇ ಮಾಡಬೇಕು. ಪಾಪ ಕಾರ್ಯಗಳನ್ನು ಮಾಡಿದರೆ ನರಕ ಪ್ರಾಪ್ತಿ ಎಂದು ಹೇಳಲಾಗಿದೆ. ಅಷ್ಟರ ಮಟ್ಟಿಗೆ ಪ್ರಾಚೀನ ಕಾಲದಿಂದಲೂ ಕೂಡ ಕಾಶಿ ಎಂಬ ಪುಣ್ಯ ಭೂಮಿಯ ಮೇಲೆ ನಮ್ಮ ಪೂರ್ವಜರಲ್ಲಿ ಇದ್ದಂತಹ ಪೂಜ್ಯನೀಯ ಭಾವ ಹಾಗೂ ಧಾರ್ಮಿಕ ಪವಿತ್ರತೆ ಭಾರತೀಯರ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಕಾಶಿಯ ಹೆಸರನ್ನು ಕೇಳದ ಯಾವ ಭಾರತೀಯನೂ ಇರೋದಿಲ್ಲ. ವಿಶ್ವದಲ್ಲೇ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾದ ಕಾಶಿ ಹಿಂದೂಗಳ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರಕ್ಕೂ ನಮ್ಮ ಕರುನಾಡಿಗೂ ನಡುವೆ ಸಂಪರ್ಕ ಇದ್ದಿರುವುದರ ಪುರಾವೆಗಳಾಗಿ ಕೆಲವು ಕನ್ನಡ ಶಾಸನಗಳು ಕೂಡ ಇಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ನಮ್ಮೆಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ. ಎಲ್ಲಿಯ ಕಾಶಿ, ಎಲ್ಲಿಯ ಕರ್ನಾಟಕ? ಕಾಶಿಗೂ ಕರ್ನಾಟಕಕ್ಕೂ ನಿಕಟ ಸಂಪರ್ಕವಾದರೂ ಎಂಥದ್ದು. ಅದು ಬರೋಬ್ಬರಿ ಸಹಸ್ರಾರು ವರ್ಷಗಳಿಂದಾಚೆಗೂ ಮೀರಿದ ನಂಟು ಅಂದ್ರೂ ತಪ್ಪಾಗಲಾರದು. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕಕ್ಕೂ ಕಾಶ್ಮೀರಕ್ಕೂ ನಂಟೇನು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಈ ಬಗ್ಗೆ ಇರುವ ಪುರಾವೆಗಳು, ದಾಖಲೆಗಳು, ಪೂರಕ ಸಾಕ್ಷಿಗಳು ಏನು ಹೇಳ್ತಾವೆ ಅನ್ನೋದನ್ನ ಪರಿಶೀಲಿಸೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತೀಯ ಇತಿಹಾಸದ ಬಗ್ಗೆ ಹೆಚ್ಚು ತಿಳಿಯದವರಿಗೆ ಮತ್ತು ಸಾಮಾನ್ಯ ಪ್ರಜೆಗಳಿಗೆ ಅರೆ ಎಲ್ಲಿಯ ಕಾಶಿ, ಎಲ್ಲಿಯ ಕರ್ನಾಟಕ, ಅಲ್ಲಿ ಕನ್ನಡ ಶಾಸನಗಳ ಎಂದು ಕುತೂಹಲ ಮೂಡೋದು ಸಹಜವೇ. ನೀವು ದಕ್ಷಿಣ ಭಾರತದ ಶಾಸನಗಳಲ್ಲಿ, ಅದರಲ್ಲೂ ಕರ್ನಾಟಕದ ಪ್ರಾಚೀನ ಶಾಸನಗಳಲ್ಲಿ ಇರುವಂತಹ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನು ದಕ್ಷಿಣದ ವಾರಣಾಸಿ, ದಕ್ಷಿಣದ ಕಾಶಿ ಎಂದು ಶಾಸನೋಕ್ತವಾಗಿ ಉಲ್ಲೇಖವಾಗಿರುವುದನ್ನು ಕಾಣಬಹುದು. ಇಂದಿನ ನವನಿರ್ಮಿತ ಧಾರ್ಮಿಕ ಕ್ಷೇತ್ರಗಳನ್ನು ಸಹ ದಕ್ಷಿಣ ಕಾಶಿ ಎಂದು ಕರೆಯುವುದು ನಮ್ಮ ಸಾಂಪ್ರದಾಯಿಕ ರೂಢಿ. ಕಾಶಿ ಎನ್ನುವ ಧಾರ್ಮಿಕ ಪುಣ್ಯಭೂಮಿ ನಮ್ಮ ಜನರಲ್ಲಿ ಧಾರ್ಮಿಕ ನಂಬಿಕೆಗಳಲ್ಲಿ ಹಾಸುಹೊಕ್ಕಾಗಿದೆ. ವಾರಣಾಸಿ ಅಥವಾ ಕಾಶಿ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ. ಗಂಗಾ ನದಿಯ ದಂಡೆಯು ಪವಿತ್ರ ಭೂಮಿಯೂ ರುದ್ರಭೂಮಿಯೂ ಹೌದು. ಈ ಕ್ಷೇತ್ರದಲ್ಲಿ ಗಂಗಾ ನದಿಯಲ್ಲಿ ಮಿಂದರೆ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಎಂಬುದು ಗಾಢವಾದ ನಂಬಿಕೆ ಹಿಂದೂಗಳಲ್ಲಿದೆ. ಇದು ವಿಶ್ವೇಶ್ವರನ ಸ್ಥಾನವೂ ಹೌದು. ಈ ಸ್ಥಳದಲ್ಲಿ ಮಾಡಿದ ದಾನ ಶ್ರೇಷ್ಠವಾಗತ್ತೆ. ಹಾಗಾಗಿಯೇ ಈ ಸ್ಥಳದಲ್ಲಿ ಪಾಪ ಮಾಡಿದರೆ ಮುಕ್ತಿ ಇಲ್ಲ ಎಂಬುದು ಭಾವನೆ. ಇಂತಹ ಸ್ಥಳದಲ್ಲಿ ಗೋವನ್ನು, ಬ್ರಾಹ್ಮಣನನ್ನು ಕೊಂದರೆ ಅವನಿಗೆ ಪಾಪದಿಂದ ಮುಕ್ತಿ ಇಲ್ಲ ಎಂಬಂತೆ ಶಾಸನಗಳು ತಿಳಿಸಿವೆ. ಮಹಾಕೂಟದ ಶಾಸನವೊಂದರಲ್ಲಿ ಪುಣ್ಯ ಸ್ಥಾನದ ಬಗ್ಗೆ ಹೀಗೆ ಹೇಳಲಾಗಿದೆ: ಅನ್ಯಸ್ಥಾನೆ ಕೃತಂ ಪಾಪಂ ಪುಣ್ಯಸ್ಥಾನೆ ವಿಪಶ್ಯತಿ, ಪುಣ್ಯಸ್ಥಾನೆ ಕೃತಂ ಪಾಪಂ ವಜ್ರಲೇಪನ ತಿಷ್ಯತಿ ಎಂದಿದೆ. ಅಂದರೆ ಬೇರೆಡೆಯಲ್ಲಿ ಮಾಡಿದ ಪಾಪ ಪುಣ್ಯ ಸ್ಥಾನದಲ್ಲಿ ನಾಶವಾಗುತ್ತದೆ, ಪುಣ್ಯ ಸ್ಥಾನದಲ್ಲಿ ಮಾಡಿದ ಪಾಪವು ವಜ್ರ ಲೇಪನದಂತೆ ಅಂಟಿಕೊಳ್ಳುತ್ತದೆ ಎಂದು ಅರ್ಥ ಕೊಡುತ್ತೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರುವುದಾದ್ರೆ, ಚಾಲುಕ್ಯರ ಕಾಲದ ಶಾಸನದಲ್ಲಿ ಕಾಶಿಯ ಉಲ್ಲೇಖವಾದುದನ್ನು ಗಮನಿಸಬಹುದು. ನೊಳಂಬ ಪಲ್ಲವ ಪೆರ್ಮಾನಡಿ ಉದಯಾದಿತ್ಯ ದೇವನ ತಾಯಿ ಮಹಾದೇವಿ ಹಾಗೂ ತನ್ನ ತಂಗಿ ದೇವಳಾದೇವಿ ಅಂದ್ರೆ ಚಾಳುಕ್ಯ ದೊರೆ ಜಗದೇಕಮಲ್ಲ ಎರಡನೇ ಜಯಸಿಂಹನ ಪತ್ನಿ ಮರಣ ಹೊಂದಿರುವ ವಿಷಯವನ್ನ ಬಳ್ಳಾರಿ ತಾಲೂಕಿನ ಒರುವಾಯಿ ಗ್ರಾಮದಲ್ಲಿನ ಶಾಸನದಿಂದ ತಿಳಿದು ಬರುತ್ತೆ. ಉದಯಾದಿತ್ಯನ ತಾಯಿ ಮಹಾದೇವಿ ವಯೋಸಹಜವಾಗಿ ಮರಣಿಸಿರಬಹುದು. ದೇವಳದೇವಿ ಯಾವ ಕಾರಣಕ್ಕೆ ಮರಣಿಸಿದಳೆಂದು ತಿಳಿದು ಬರುವುದಿಲ್ಲ. ಯಾವುದಾದರೂ ಯುದ್ಧ ಸಂಭವಿಸಿ ಶತ್ರುಗಳಿಂದ ಮರಣಿಸಿದಳೋ ಅಥವಾ ಅಕಾಲಿಕ ರೋಗ ಬಾಧೆಯಿಂದ ಮರಣಿಸಿದಳೋ ತಿಳಿದು ಬರುವುದಿಲ್ಲ. ಶಾಸನವು ಪರಮ ಕಲ್ಯಾಣಾಭ್ಯುದಯ, ಸಹಸ್ರ ಫಳ ಭೋಗ ಭಾಮಿನಿ, ದ್ವಿತೀಯ ಲಕ್ಷ್ಮಿ ಸಮಾನೆ ಎಂದು ಹೊಗಳಿದೆ. ಆದ್ದರಿಂದ ಉದಯಾದಿತ್ಯ ದೇವನು ತನ್ನ ತಾಯಿ ಮತ್ತು ತಂಗಿಯ ಆತ್ಮಕ್ಕೆ ಮುಕ್ತಿ ಸಿಗಲಿ ಎನ್ನುವ ಆಶಯದೊಂದಿಗೆ ಇಬ್ಬರ ಅಸ್ಥಿಯನ್ನ ವಾರಣಾಸಿಯ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಲು ವ್ಯವಸ್ಥೆ ಮಾಡ್ತಾನೆ. ಈ ಕಾರ್ಯವನ್ನ ಮಾಡಿ ಬಂದಂತವರಿಗೆ ದಾನ ದತ್ತಿ ನೀಡಿರುವುದು ಶಾಸನದಿಂದ ತಿಳಿದು ಬರುತ್ತೆ. ಗಂಗಾ ನದಿಯಲ್ಲಿ ಅಸ್ಥಿಯನ್ನ ವಿಸರ್ಜಿಸಿ ಬಂದ ಬ್ರಾಹ್ಮಣ ಮಾಧವ ಷಡಂಗಿಗೆ, ಕೃಷ್ಣಯ್ಯನಿಗೆ, ತುಪ್ಪದ ದೇವಯ್ಯರಿಗೆ ಭೂಮಿಯನ್ನ ದಾನ ನೀಡಿರುವ ವಿಷಯ ತಿಳಿಯುತ್ತೆ. ಈ ದಾನವನ್ನ ಕ್ರಿಸ್ತಶಕ ಸುಮಾರು 1036 ಡಿಸೆಂಬರ್ 24ರಂದು ನೀಡಲಾಗಿದೆ. ಮತ್ತೊಂದು ಹೆಬ್ಬಾಲೆ ಶಾಸನದಲ್ಲಿ ಕಾಶಿಯ ಉಲ್ಲೇಖ ಸಿಗುತ್ತೆ. ಹೊಯ್ಸಳ ಚಕ್ರವರ್ತಿ ಮೊದಲನೇ ನರಸಿಂಹನ ಕಾಲದಲ್ಲಿ ಕಾಶಿಯ ವಿಶ್ವೇಶ್ವರ ದಾನ ದತ್ತಿ ನೀಡಿರುವ ಮಾಹಿತಿ ಅರಕಲಗೂಡು ತಾಲೂಕಿನ ಹೆಬ್ಬಾಲೆ ಗ್ರಾಮವು ಸಾಕ್ಷಿಯಾಗಿದೆ. ಹೆಬ್ಬಾಲೆ ಅನ್ನೋದು ಸಣ್ಣ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿರುವ ಶಾಸನದಿಂದ ಕರ್ನಾಟಕಕ್ಕೂ ಮತ್ತು ಕಾಶಿಗೂ ಇದ್ದ ಸಂಬಂಧವನ್ನು ಸೂಚಿಸುತ್ತೆ.
ಹೆಬ್ಬಾಲೆ ಗ್ರಾಮದ ಬಸವನಗುಡಿಯ ಬಳಿ ಇರುವ ಹೊಯ್ಸಳ ಚಕ್ರವರ್ತಿ ಮೊದಲನೇ ನರಸಿಂಹನ ಕ್ರಿಸ್ತಶಕ 1159 ಶಾಸನವು ಕೊಂಗ ನಾಡೂಳಗಣ ಹೆಬ್ಬಾಲೆ ಗ್ರಾಮವನ್ನ ಕುತ್ತುವಿತ್ತಿಯಾಗಿ ದಾನ ನೀಡಿ ಬರುವ ಆದಾಯವನ್ನ ಮಹಾನ್ ತೀರ್ಥಕ್ಷೇತ್ರವಾದ ವಾರಣಾಸಿ ವಿಶ್ವೇಶ್ವರ ದೇವಾಲಯದಲ್ಲಿ ಪೂಜೆ ಮತ್ತು ನೈವೇದ್ಯಾದಿ ಸೇವೆಗಳಿಗೆ ನೀಡಲಾಗಿದೆ ಎಂದು ಈ ಶಾಸನವು ತಿಳಿಸುತ್ತೆ. ಈ ಶಾಸನದ ಪ್ರಕಾರ ನಾಡಿನ ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಹೋಗಕೂಡದು ಹಾಗೂ ಮಂಗಳವಾರದ ಸಂತೆಯಲ್ಲಿ ಅಧಿಕಾರಿಗಳು ತೆರಿಗೆ ವಸೂಲಿಗೆ ಮುಂದಾದರೆ ಅರಸನ ಆಣೆ ಎಂದು ಸಹ ತಿಳಿಸಿದೆ. ಈ ಶಾಸನವು ಗ್ರಾಮವನ್ನ ವಾರಣಾಸಿ ವಿಶ್ವೇಶ್ವರ ದೇವರ ನೈವೇದ್ಯಾದಿ ಪೂಜೆಗಳಿಗೆ ದತ್ತಿ ನೀಡಿರುವುದು ಹೊಯ್ಸಳ ಸಾಮ್ರಾಜ್ಯಕ್ಕೂ ಮತ್ತು ವಾರಣಾಸಿಗೆ ಇದ್ದಂತಹ ಪ್ರಾಚೀನ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಹೊಯ್ಸಳ ಚಕ್ರವರ್ತಿ ಮುಮ್ಮಡಿ ನರಸಿಂಹನ ಕಾಲದ ಕ್ರಿಸ್ತಶಕ 1279 ತಾಮ್ರ ಶಾಸನವು ಕಾಶಿ ವಿಶ್ವೇಶ್ವರ ದೇವರ ಪೂಜೆಗೆ ಕೊಂಗನಾಡು ಹೆಬ್ಬಾಲೆ ಗ್ರಾಮವನ್ನ ದಾನ ನೀಡಿ 645 ಗದಾಣ್ಯ ಅಂದರೆ ಚಿನ್ನದ ನಾಣ್ಯಗಳನ್ನ ನೀಡಿರುವುದನ್ನ ಈ ತಾಮ್ರ ಶಾಸನವು ತಿಳಿಸುತ್ತೆ. ಅಷ್ಟೇ ಅಲ್ಲದೆ ಹಿಂದೂಗಳು ಧಾರ್ಮಿಕ ಯಾತ್ರೆಗೆಂದು ಹೋಗುವವರು ಅಂದಿನ ತುರುಕರ ರಾಜರಿಗೆ ಸಲ್ಲಬೇಕಾದ ತೆರಿಗೆಯನ್ನ ಸಲ್ಲಿಸಲು ಧನ ಸಹಾಯ ಮಾಡಿಕೊಟ್ಟಿರುವುದು ಕೂಡ ಹೊಯ್ಸಳರ ಧರ್ಮನಿಷ್ಠೆಯನ್ನ ಎತ್ತಿ ತೋರಿಸುತ್ತೆ. ಹೊಯ್ಸಳ ಚಕ್ರವರ್ತಿ ಮುಮ್ಮಡಿ ವೀರ ನರಸಿಂಹ ಆಳ್ವಿಕೆ ಮಾಡುತ್ತಿದ್ದ ಸಮಯದಲ್ಲಿ ವಾರಣಾಸಿಯಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಎಂಬ ಮುಸ್ಲಿಂ ರಾಜನೋರ್ವ ಆಳ್ವಿಕೆ ಮಾಡುತ್ತಿದ್ದ. ಆ ಸಮಯದಲ್ಲಿ ಹಿಂದೂಗಳ ಮೇಲೆ ಜಜಿಯಾ ಎಂಬ ತೆರಿಗೆಯನ್ನು ವಿಧಿಸುತ್ತಿದ್ದ. ಹೊಯ್ಸಳ ಸಾಮ್ರಾಜ್ಯದಿಂದ ಹಿಂದೂ ಧಾರ್ಮಿಕರು ವಾರಣಾಸಿ ಯಾತ್ರೆಯನ್ನ ಕೈಗೊಂಡ್ರೆ ಸುಗಮವಾಗಿ ನಡೆಯಲು ಹೊಯ್ಸಳ ಚಕ್ರವರ್ತಿಗಳು ಹೆಬ್ಬಾಲೆ ಗ್ರಾಮವನ್ನ ದತ್ತಿ ನೀಡಿ ಅದರಲ್ಲಿ ಬರುವ ಆದಾಯದಲ್ಲಿ ಮುಸ್ಲಿಮರಿಗೆ ಸಲ್ಲಬೇಕಾದ ತೆರಿಗೆಯನ್ನ ಪಾವತಿಸಲಾಗುವಂತೆ ಶಾಸನ ಮಾಡಿದರು. ಅದರಂತೆ ವಾರಣಾಸಿಯಲ್ಲಿರುವ ಎಲ್ಲಾ ಕ್ಷೇತ್ರವಾಸಿಗಳು ತುರುಕರಿಗೆ ಸೇರುವ ಸಿದ್ದಾಯಕ್ಕೆ ಕೂಟ ಹುಣ್ಣಿನ ಕುಳ ಎಂದು ಸ್ಪಷ್ಟಪಡಿಸಿ ಅದರಲ್ಲಿ ಕನ್ನಡಿಗರಿಗೆ, ತಿಗುಳರಿಗೆ, ತೆಲುಗರಿಗೆ, ಮಲಯಾಳಿಗಳಿಗೆ ಹೀಗೆ ಎಲ್ಲಾ ಭಾಷೆ ಮಾತನಾಡುವ ಪ್ರತಿ ಹಿಂದೂಗಳಿಗೂ ಕೂಡ ಇಂತಿಷ್ಟು ಹಣ ಪಾವತಿಸಬೇಕೆಂದು ಶಾಸನದಲ್ಲಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ವಾರಣಾಸಿಯ ವಿಶ್ವೇಶ್ವರ ದೇವರಿಗೆ, ಅಮೃತ ಪಡಿಗೆಗೆ, ನಂದಾದೀವಿಗೆಗೆ, ಆಚಾರ್ಯರಿಗೆ, ಪಾರುಪತ್ಯಗಾರರಿಗೆ, ಭಿಕ್ಷೆಗೆ, ಬಾಣಸಿಗರಿಗೆ ಹೀಗೆ ಇನ್ನೂ ಅನೇಕ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿಗೂ ಕೂಡ ಇಂತಿಷ್ಟು ಹಣ ಎಂದು ನಿಗದಿಪಡಿಸಿದ್ದಾರೆ. ಎಲ್ಲ ಧರ್ಮ ಕಾರ್ಯಗಳಿಗೂ ದಾನ ದತ್ತಿಗಳು ಆಚಂದ್ರಾರ್ಕವಾಗಿ ಸಲ್ಲುವಂತೆ ಆಗಬೇಕೆಂದು ಆದೇಶಿಸುವ ಮಹಾನ್ ಶಾಸನ ಇದಾಗಿದೆ. ಹೊಯ್ಸಳರ ಕಾಲದಲ್ಲಿ ಹೀಗೆ ವಾರಣಾಸಿಯವರೆಗೂ ಕನ್ನಡಿಗರು ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ಇನ್ನು ನಮ್ಮ ಹೆಮ್ಮೆಯ ವಿಜಯನಗರದ ಕಾಲದಲ್ಲಿ ಗೌರಿಬಿದನೂರಿನ ತಾಲೂಕಿನ ಗುಲಗಂಜಿಹಳ್ಳಿಯಲ್ಲಿರುವ ವಿಜಯನಗರದ ಚಕ್ರವರ್ತಿ ಇಮ್ಮಡಿ ಹರಿಹರನ ಕಾಲದ ಶಾಸನದಲ್ಲಿ ಗುಲಗಂಜಿಹಳ್ಳಿಯ ಊರಿನ ಪ್ರಮುಖರು ವಾರಣಾಸಿಯಿಂದ ಬಾಣಲಿಂಗವನ್ನ ವಿಶ್ವೇಶ್ವರ ಲಕ್ಷ್ಮೀನಾರಾಯಣ ದೇವರ ಪ್ರತಿಷ್ಠಾಪನೆ ಮಾಡಿಸಿ ದಾನ ದತ್ತಿ ನೀಡಿರುವ ವಿಷಯ ತಿಳಿಸುತ್ತೆ. ಇನ್ನು ಕೆಳದಿ ಅರಸರ ಆಳ್ವಿಕೆಯಲ್ಲೂ ಕಾಶಿಯ ಮಹತ್ವ ಸಿಗುತ್ತೆ. ಕೆಳದಿ ಅರಸ ದೊಡ್ಡ ಸಂಕಣ್ಣ ಕಾಶಿಯಿಂದ ಹೊರಡುವ ಮುಂಚೆ ಕೆಲ ಮಠಗಳನ್ನು ಸ್ಥಾಪಿಸಿ ಅಲ್ಲಿಂದ ಒಂದು ದಿವ್ಯ ಶಿವಲಿಂಗವನ್ನು ಪಡಿತಾರೆ. ಇಲ್ಲಿಂದ ಮುಂದೆ ಗಯಾ, ನೇಪಾಳ, ಕೇದಾರನಾಥ, ಹರಿದ್ವಾರ ಮತ್ತು ಕಾಶ್ಮೀರ ಮುಂತಾದ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಕುರುಕ್ಷೇತ್ರ, ಗುಜರಾತ್ ಮತ್ತು ಮಹಾರಾಷ್ಟ್ರದ ಮೂಲಕ ಕೆಳದಿಯೇ ಆಗಮಿಸುತ್ತಾರೆ. ದೊಡ್ಡ ಸಂಕಣ ನಾಯಕರ ಈ ತೀರ್ಥಯಾತ್ರೆ ಕೇವಲ ಧಾರ್ಮಿಕ ಯಾತ್ರೆ ಆಗದೆ ಮಲೆನಾಡು ಮತ್ತು ವಾರಣಾಸಿ ಮಧ್ಯೆ ಹೊಸ ಸಂಬಂಧಕ್ಕೆ ನಾಂದಿಯಾಗತ್ತೆ. ಮಲೆನಾಡಿನ ಅಡಿಕೆ ಮತ್ತು ವೀಳ್ಯದೆಲೆ, ಅದರಲ್ಲೂ ವಿಶೇಷವಾಗಿ ತೀರ್ಥಹಳ್ಳಿ ಭಾಗದ ರಾಮ ಅಡಿಕೆ ಕಾಶಿಯಲ್ಲಿ ಪ್ರಖ್ಯಾತಿ ಪಡೆದರೆ, ಇತ್ತ ಮಲೆನಾಡಿನಲ್ಲಿ ಬನಾರಸ್ ರೇಷ್ಮೆ ಮನೆ ಮಾತಾಗತ್ತೆ. ಇಂದಿಗೂ ಕೂಡ ಅದೆಷ್ಟೋ ಮನೆತನಗಳು ದಕ್ಷಿಣದ ಕಂಚಿಯ ರೇಷ್ಮೆ ಬದಲು ಮದುವೆಗೆ ದೂರದ ಕಾಶಿಯ ರೇಷ್ಮೆ ಸೀರೆಯನ್ನೇ ಮಲೆನಾಡಿನಲ್ಲಿ ಬಳಸ್ತಾರೆ. ಇಂದಿಗೂ ಕೂಡ ಮಲೆನಾಡಿನ ಹಲವಾರು ಮನೆಗಳಲ್ಲಿ ಪುರಾತನವಾದ ಬಹು ಅಮೂಲ್ಯವಾದ ಚಿನ್ನ ಮತ್ತು ಬೆಳ್ಳಿ ಸೆರಗೆಯಿಂದ ಕುಸುರಿ ಕೆಲಸ ಮಾಡಿದ ರೇಷ್ಮೆ ಸೀರೆಗಳನ್ನು ನೋಡಬಹುದು. ಅದೇ ರೀತಿ ಗಂಡಸರು ತೊಡುವ ರೇಷ್ಮೆಯ ವಸ್ತುಗಳು ಕೂಡ ಕಾಶಿಯಿಂದಲೇ ಬರುತ್ತಿದ್ವು. ಇನ್ನು ಕಾಶಿಯಿಂದ ದೊಡ್ಡ ಸಂಕಣ ನಾಯಕರು ತಂದ ಶಿವಲಿಂಗವನ್ನ ಅವರ ಎರಡನೆಯ ಪುತ್ರ ಹಿರಿಯ ವೆಂಕಟಪ್ಪ ನಾಯಕರು ಮಲೆನಾಡಿನಲ್ಲಿ ಹಿಂದಿನಿಂದಲೂ ಇರುವ ವಾಡಿಕೆಯಂತೆ ಕಾಶಿಯಿಂದ ತಂದ ಲಿಂಗವನ್ನ ಉತ್ತರಾಭಿಮುಖವಾಗಿ ಭುವನಗಿರಿ ದುರ್ಗ ಕೋಟೆಯಲ್ಲಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ವಿಜಯನಗರ ಕಾಲದಲ್ಲಿ ವೀರಶೈವ ಧರ್ಮ ವ್ಯಾಪಕವಾಗಿ ಪ್ರಸರಿಸಿ ಶ್ರೀಲಂಕಾದಿಂದ ನೇಪಾಳದವರೆಗೂ ಹಬ್ಬಿತು. ಇಂದಿಗೂ ನೇಪಾಳ, ಶ್ರೀಲಂಕಾದಲ್ಲಿ ವೀರಶೈವ ಕುರುಹುಗಳು ಕಾಣ್ತವೆ. ಕೇದಾರನಾಥ ದೇವಾಲಯಕ್ಕೆ ವೀರಶೈವ ಅರ್ಚಕರನ್ನೇ ಇಟ್ಟುಕೊಳ್ಳುವುದನ್ನು ನಾವು ಕಾಣಬಹುದು. ಈ ಸಂದರ್ಭದಲ್ಲಿ ಕಾಶಿಯ ವಿಶ್ವನಾಥನಿಗೆ ದಾನ ಧರ್ಮಗಳನ್ನು ನೀಡಿರುವ ಸಂಭವ ಇರುತ್ತೆ.
ಇದಕ್ಕೆ ಪುಷ್ಟಿ ಕೊಡುವಂತೆ ಕೊಡಗು ಸಂಸ್ಥಾನದ ಕೊನೆಯ ಅರಸು ಚಿಕ್ಕವೀರ ರಾಜೇಂದ್ರ ಒಡೆಯರ್ ಇವರ ಗದ್ದುಗೆ ಮಂದಿರ ಇರುವುದು ಉತ್ತರ ಪ್ರದೇಶ ರಾಜ್ಯದ ಕಾಶಿಯ ಜಂಗಮವಾಡಿ ಮಠದ ಆವರಣದಲ್ಲೇ. ಈ ಬಗ್ಗೆ ಒಂದು ಶಿಲಾಶಾಸನವು ಆ ಮಂದಿರದ ಹೊರಗೋಡೆಯಲ್ಲಿದೆ. ಶಾಸನ ತುಂಬಾ ಸರಳವಾಗಿದ್ದು ನೇರವಾಗಿ ವಿಷಯವನ್ನ ಹೇಳುತ್ತೆ. ಹಾಲೇರಿ ಸಂಸ್ಥಾನದ ಕೊಡಗು ದೇಶದ ಮಹಾರಾಜ ಶ್ರೀ ವೀರ ರಾಜೇಂದ್ರ ಒಡೆಯರ್ ಅವರು ವಿಲಾಯತಿಯಲ್ಲಿ ಶಿವಾಧೀನರಾದರೂ ಇವರ ದೇಹವನ್ನ ಹಿಂದೂಸ್ಥಾನದ ಕಾಶಿ ಕ್ಷೇತ್ರಕ್ಕೆ ತಂದು ಅವರ ಪಟ್ಟದ ರಾಣಿಯಾದ ನಂಜಮ್ಮಾಜಿ ಮತ್ತು ಪುತ್ರನಾದ ಲಿಂಗರಾಜ ಒಡೆಯರ್, ಸೋಮಶೇಖರ ಒಡೆಯರ್, ವೀರಭದ್ರ ಒಡೆಯರ್, ನಂಜರಾಜ ಒಡೆಯರ್, ಪದ್ಮರಾಜ ಒಡೆಯರ್ ಎಲ್ಲರೂ ಕೂಡಿ ಸುಬೇದಾರ ಕೊಡಗರ ಮಹಾವೀರ ಅಚ್ಚಯ್ಯನಿಗೆ ಅಪ್ಪಣೆ ಕೊಟ್ಟು ಅಂದಿನ ಒಡೆಯರ್ ಶೈವ ಮಠ ಅಂದ್ರೆ ಇಂದು ವೀರಶೈವ ಮಠ ಜಂಗಮವಾಡಿಯಲ್ಲಿ ಲಿಂಗಮುದ್ರೆ ಕಲ್ಲಿನೊಳಗೆ ಸಮಾಧಿ ಮಾಡಿ ಗದ್ದಿಗೆ ಕಟ್ಟಿಸಿ ಕ್ರಿಸ್ತ ಶಕ 1862 ಸೆಪ್ಟೆಂಬರ್ 12ರಂದು ಲಿಂಗ ಪ್ರತಿಷ್ಠೆ ಮಾಡಿಸಿ ಆ ಲಿಂಗಕ್ಕೆ ಶ್ರೀ ವೀರೇಶ್ವರ ಎಂದು ಹೆಸರಿಟ್ಟರು. ಹೀಗೆ ಈ ಶಾಸನ ಕೊಡಗಿನ ಅಂತಿಮ ಅರಸು ಇಮ್ಮಡಿ ವೀರ ರಾಜೇಂದ್ರ ಒಡೆಯರ್ ಸಮಾಧಿ ಮಂದಿರದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಶಾಸನ 19ನೇ ಶತಮಾನದ್ದಾದರೂ ಕಾಶಿಗೂ ಮತ್ತು ವೀರಶೈವಕ್ಕೆ ಸಂಬಂಧಪಟ್ಟಂತಹ ಪ್ರಾಚೀನ ನಂಟಿಗೆ ಇಂಬು ಕೊಡುತ್ತೆ. ಇನ್ನು ಕರಾವಳಿ ಗೌಡ ಸರಸ್ವತರ ಮಠ 1475ರ ವೇಳೆಗೆ ಕಾಶಿಯಲ್ಲಿ ನೆಲೆಗೊಂಡಿತ್ತು ಮತ್ತು ಹಲವಾರು ದಾಳಿಗೆ ಒಳಗಾಗಿತ್ತು. ಹಾಗಾಗಿ ಆ ವೇಳೆಯಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ಕನ್ನಡ ಶಾಸನಗಳು ಇರುವುದರಲ್ಲಿ ಅನುಮಾನವೇ ಇಲ್ಲ. ಮೈಸೂರು ಯದುಕುಲ ಮಹಾರಾಜರಾದ ಕಂಠೀರವ ನರಸಿಂಹರಾಜ ಒಡೆಯರ್ ಕಾಶಿಗೆ ಪೂಜೆ ಸಲ್ಲಿಸುವುದಕ್ಕಾಗಿ ದಾನ ದತ್ತಿ ಕೊಟ್ಟಿರುವ ಶಾಸನವೂ ಉಲ್ಲೇಖ ಸಿಗುತ್ತೆ. ಹಾಗೆ ದಕ್ಷಿಣದ ಸಣ್ಣ ಪುಟ್ಟ ಪಾಳೆಯಗಾರರು ಕೂಡ ಕಾಶಿಯ ವಿಶ್ವೇಶ್ವರನಿಗೆ ದಾನ ದತ್ತಿಗಳು ನೀಡಿರುವುದು ಉಲ್ಲೇಖ ಸಿಗುತ್ತೆ. ಉದಾಹರಣೆಗೆ ಸಣ್ಣ ಪಾಳೆಯ ಪಟ್ಟಗಿದ್ದ ತಾಡಿಗೋಳ್ ಸಂಸ್ಥಾನವು ಕಾಶಿಯ ವಿಶ್ವೇಶ್ವರನಿಗೆ ದಾನ ನೀಡಿರುವ ಉಲ್ಲೇಖ ಸಿಗುತ್ತೆ. ಹೀಗೆ ಕೆಲವು ಶಾಸನಗಳಿಂದ ನಮ್ಮ ಕನ್ನಡ ನಾಡಿಗೂ ವಾರಣಾಸಿಗೂ ಸಂಬಂಧದ ಕುರಿತು ತಿಳಿಯುತ್ತೆ. ಬಹುಶಃ ಕನ್ನಡದ ಪ್ರಾಚೀನ ಸಾಹಿತ್ಯ ಮತ್ತು ಪುರಾಣಗಳನ್ನು ಅಧ್ಯಯನ ಮಾಡಿದರೆ ಮತ್ತಷ್ಟು ನಿಗೂಢ ಮಾಹಿತಿ ಲಭ್ಯವಾಗಬಹುದು. ಹೀಗೆ ಕಾಶಿಗೂ ಕರ್ನಾಟಕಕ್ಕೂ ಇರುವ ನಂಟು ನಿಜಕ್ಕೂ 2 ಪುಣ್ಯ ನೆಲಗಳ ಕುರಿತಾದ ಸ್ವಾರಸ್ಯ ಬಾಂಧವ್ಯವನ್ನು ಹೊಂದಿರುವುದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.